BMRCL ಅವರು ಗ್ಲೋಬಲ್ ಟೆಂಡರ್ ಕರೆದಿದ್ರು. ಸೊ ಯಾರು ಹಾಕೊಂಡಿರ್ಲಿಲ್ಲ. ಅಮೂಲ್ ಅವರು ನಮಗೊಂದಷ್ಟು ಅಂಗಡಿ ಬೇಕು ಅಂತ ಹಾಕ್ತಿದ್ರು. ಅಂಗಡಿ ಬೇಕು ಅಂತ ಹಾಕಿದಾಗ ಕೊನೆಗೆ 10 ಕಡೆ ಬೇಕು ಅಂತ ಅವರು ಅರ್ಜಿ ಹಾಕಿದ್ರು. ಸೊ ಅದಕ್ಕೆ ಇವರು ನಮ್ಮ KMF ಅವರು ಅರ್ಜಿ ಹಾಕಿಲ್ಲ. ಈಗ ನಾವು ಅವ್ರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ ಮೇಲೆ KMF ಅವ್ರಿಗೂ ಹೇಳಿದೀವಿ, ನೀವು ಅರ್ಜಿ ಹಾಕಿ ಅಂತ. ಇನ್ನು 8-10 ಕಡೆ ಐಡೆಂಟಿಫೈ ಮಾಡಿದೀವಿ. 8 ಕಡೆ KMFಗೆ ಕೊಡಿ ಅಂತ ಹೇಳಿದೀನಿ, ನಂದಿನಿಗೆ ಕೊಡಿ ಅಂತ ಹೇಳಿದೀನಿ, ಅವ್ರಿಗೆ ಅರ್ಜಿ ಹಾಕಿ ಅವ್ರಿಗೆ ಕೊಡಿ ಅಂತ ಹೇಳಿದೀನಿ. ಸೊ 2ನ್ನ ಈಗ ಅವರು ಓಪನ್ ಮಾಡಿದ್ದಾರೆ. ಓಪನ್ ಮಾಡೋದನ್ನ ನಾವು ಮುಚ್ಚೋದು ಸರಿ ಇಲ್ಲ ಅಂತ ಹೇಳಿ, ಯಾಕೆಂದ್ರೆ ನಾವು ಗ್ಲೋಬಲ್ ಟೆಂಡರ್ ಅಲ್ಲಿ ನಾವು ಕರೆದ ದೃಷ್ಟಿಯಿಂದ ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದು ಅಂತ ಹೇಳಿ. ಸೊ 2 ಅವ್ರಿರ್ತದೆ. ನಾವು 8 KMFಗೆ ನಂದಿನಿಯವರು ನೀವು ಓಪನ್ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ನಂಬರ್ 1. 2ನೇದು, ಇವತ್ತು ಬೆಂಗಳೂರು ನಗರದಲ್ಲಿ ಒಂದು ವಿಶೇಷವಾದಂತ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೇವೆ ಬೆಂಗಳೂರು ನಗರಕ್ಕೆ. ಅದಕ್ಕೆ ನಾನು ನಮ್ಮ ಪಕ್ಷದ ಸಂಘಟನೆ ವಿಚಾರದಲ್ಲಿ ಮುಂದಕ್ಕೆ ಕಾರ್ಪೊರೇಷನ್ ಎಲೆಕ್ಷನ್ ಜಲ್ದಿ ಮಾಡಬೇಕು, ಯಾವತ್ತು ಮಾಡಬೇಕು, ಯಾಕೆಂದ್ರೆ ಟೈಮ್ ಆಗ್ತಾ ಇದೆ. 4 ತಿಂಗಳ ಒಳಗಡೆ ನಾವು ಅದನ್ನೆಲ್ಲ ರಚನೆ ಮಾಡಬೇಕು, ಎಷ್ಟು ಕಾರ್ಪೊರೇಷನ್ ಮಾಡಬೇಕು. ಸೊ ನಾನು ಅಪೋಸಿಷನ್ ಲೀಡರ್ ಹತ್ರ ಮಾತಾಡಬೇಕು. ಮೊನ್ನೆ ಎಲ್ಲರ ಜೊತೆ ಮಾತಾಡಿದ್ದೆ, ಅವತ್ತು ಬಂದಿದೆ, ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅಪೋಸಿಷನ್ ಲೀಡರ್ ಹತ್ರನೂ ಒಂದು ಮಾತು ನಾನು ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತೇನೆ, ಕೇಳ್ತೀನಿ, ಅವ್ರ ಅಭಿಪ್ರಾಯನೂ ಕೇಳ್ತೀನಿ, ಕೇಳ್ಬಿಟ್ಟು ಅದನ್ನ ಡಿಸಿಷನ್ ಮಾಡ್ತೀನಿ. 3ನೇ ವಿಚಾರ, ಎಲ್ಲೆಲ್ಲಿ ಇಡೀ ಬೆಂಗಳೂರು ಸ್ವಚ್ಛ ಬೆಂಗಳೂರು ಅಂತೇಳಿ ಇಡೀ ಬೆಂಗಳೂರಲ್ಲಿ ಕಸ ತೆಗಿಲಿಕ್ಕೆ ಒಂದು ಹೆಲ್ಪ್ ಲೈನ್ ಘೋಷಣೆ ಮಾಡಿದ್ದೇವೆ. ಫೋಟೋ ತೆಗೆದುಬಿಟ್ಟು ಆ ಅಡ್ರೆಸ್ನ ಘೋಷಣೆ ಮಾಡಿದ್ದೇವೆ. ಎಲ್ಲಿ ಹಾಕಿದ್ರು ಕೂಡ ಒಂದು ವಾರದಲ್ಲೇ ಅದನ್ನ ಕಸನ ಕ್ಲೀನ್ ಮಾಡೋಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ಒಂದು ಸ್ವಚ್ಛ ಬೆಂಗಳೂರು ಕಾರ್ಯಕ್ರಮ ಅಂತೇಳಿ ಒಂದು ತೆಗೆದುಕೊಂಡಿದ್ದೇವೆ. ಅದೇ ರೀತಿ ಪಾಟೋಲ್ಸ್ನ ಸಾರ್ವಜನಿಕರಿಗೆ ನಾವು ಪ್ರಯಾರಿಟಿಲಿ ಪಾಟೋಲ್ನ ಎಲ್ಲ ಕಡೆನೂ ಮಾಡಬೇಕು ಅಂತ. MLAಸ್ಗೆ ಅವ್ರವ್ರ ವಾರ್ಡ್ಗಳಲ್ಲಿ ಸ್ವಲ್ಪ ನೀವು ಪ್ರಯಾರಿಟಿ ಕೊಡಬೇಕು ರಸ್ತೆಗಳಿಗೆ ಮಾಡಲಿಕ್ಕೆ ಅಂತೇಳಿ ಅವರು ಸ್ವಲ್ಪ ಗ್ರಾಂಟ್ಗಳನ್ನ ಕೂಡ ಅವ್ರಿಗೆ ನಾವು ಕೊಡ್ತಾ ಇದ್ದೀವಿ. ಅದಕ್ಕೆಲ್ಲ ಪ್ರಯಾರಿಟಿ ಮೇಲೆ ಕೊಡ್ತಾ ಇದ್ದೀವಿ. ಇನ್ನ ಒಂದು ದೊಡ್ಡ ಆಂದೋಲನ ಮಾಡ್ತಾ ಇದ್ದೀವಿ, ಖಾತಾ ಆಂದೋಲನ. ಎಲ್ಲರೂ ಕೂಡ ಅವ್ರ ಆಸ್ತಿ ದಾಖಲೆಗಳನ್ನ ಪಕ್ಕಾ ಕೊಡುವಂಥದ್ದು. ಜುಲೈಯಿಂದ ಈ ತಿಂಗಳು ಕೊನೆಗೆ ಕೃಷ್ಣ ಬೈರೇಗೌಡ ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿದ್ದೀವಿ. 25 ಲಕ್ಷ ಮನೆಗಳಿದೆ. 25 ಲಕ್ಷ ಮನೆಗಳಲ್ಲಿ 5 ಲಕ್ಷದವರು ಕೆಲವರೆಲ್ಲ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ್ದಾರೆ. ಇನ್ನು 20 ಲಕ್ಷ ಮಾಡಬೇಕು. ಕೃಷ್ಣ ಬೈರೇಗೌಡ ಕ್ಷೇತ್ರದಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಒಂದು 25,000 ಖಾತೆಗಳು ರೆಡಿ ಆಗಿದೆ. ಅಲ್ಲಿ 29ಕ್ಕೆ ಅನೌನ್ಸ್ ಮಾಡಿ 1ನೇ ತಾರೀಕಿಂದ ಜುಲೈ ಫುಲ್ ಎಲ್ಲರಿಗೂ ಕೂಡ ಅವರ ದಾಖಲೆಗಳನ್ನ ಪೇಪರ್ ಕೊಟ್ಬಿಟ್ಟು ಅವ್ರ ಖಾತೆಗಳನ್ನ ಖಾತೆ ಮಾಡ್ಕೊಂಡಿದ್ರೆ ಅವ್ರವ್ರ ಮನೆ ಬಾಗಿಲಿಗೆ ಅವ್ರ ಆಸ್ತಿ ದಾಖಲೆಗಳನ್ನ ತಪ್ಪಿಸುವಂತ ಕೆಲಸ ಒಂದು ಹೊಸ ಮಾಡ್ತೀವಿ. ಎಲ್ಲರೂ ಕೂಡ ಪಾಪ ಅವ್ರಿಗೆ ಗೊತ್ತಿಲ್ಲ ಯಾರ ಹೆಸರು ಇದೆಯೋ ಏನೋ ಎತ್ತೋ, ವಿತ್ ಫೋಟೋ, ವಿತ್ ಮನೆ ಬಿಲ್ಡಿಂಗು, ಅವ್ರದ್ದು ಏನೇನು ಆಸ್ತಿ ಇದೆ ಅನ್ನ ಖಾತಾನ ಅವ್ರ ಮನೆ ಬಾಗಿಲಿಗೆ ತಪ್ಪಿಸುವಂತ ಒಂದು ಕಾರ್ಯಕ್ರಮನ ರೂಪಿಸಿದ್ದೇವೆ ಬೆಂಗಳೂರಿಗೆ. ಇನ್ನ ಕೆಲವು ಇದೆ, ಆಮೇಲೆ ಮಾತಾಡ್ತೀನಿ. ವೈಟ್ ಟ್ಯಾಪಿಂಗ್ ಕೆಲಸನೂ ನಡೀತಾ ಇದೆ. ನಾನೇ ಹೋಗಿ ಕ್ವಾಲಿಟಿನೆಲ್ಲ ಕೆಲವು ಕಡೆ ಎಲ್ಲ ಚೆಕ್ ಮಾಡಿದ್ದೇನೆ. ಕೆಲವು ಕಡೆ ನಿಧಾನನೂ ಆಗ್ತಾ ಇದೆ, ಕೆಲವು ಕಡೆ ಅದು ನಡೀತಾ ಇದೆ. ಆ ಕೆಲಸ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಕೆಲವು ಕಡೆ ಮರ ಎಲ್ಲ ಬಿದ್ದಿದೆ ಸರ್ ಬೆಂಗಳೂರಲ್ಲಿ ಮಳೆಯಿಂದಾಗಿ. ಸೈಲೆಂಟ್ ಏನಿಲ್ಲ, ಪ್ರಯಾರಿಟಿಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲೂ ಬಿದ್ದಿದೆ. ಈಗ ಬೆಂಗಳೂರು ಸಿಟಿ ಲಿಮಿಟ್ಸ್ ಅಲ್ಲಿ ರೆವಿನ್ಯೂ ಖಾತೆಗಳಿದೆ, ರೆವಿನ್ಯೂ ಸೈಟ್ಗಳು ಖಾತೆಗೆ ಸಂಬಂಧಪಟ್ಟ ಚರ್ಚೆ ಆಯ್ತದೆ. ಈ ಖಾತೆ ಅದು ನಾವು ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಂಡಿದೀವಿ. ಅದು ಹಾಗೆ ಬಿ ಖಾತೆ ವಿಚಾರದಲ್ಲೂ ಇದೆ. ಸ್ವಲ್ಪ ಲೀಗಲ್ ಆಸ್ಪೆಕ್ಟ್ ನೋಡ್ತಾ ಇದ್ದೀನಿ. ಅದನ್ನ ನಾನು ದೊಡ್ಡ ಅನೌನ್ಸ್ಮೆಂಟ್ ನಾನು ಲೀಗಲ್ ಎಲ್ಲ ಫಸ್ಟ್ ನೋಡ್ಬಿಟ್ಟು ಆಮೇಲೆ ತೀರ್ಮಾನ ಮಾಡ್ತೀನಿ. ಹೌದು, ಈ ಖಾತಾ ವಿಚಾರದಲ್ಲಿ ಜುಲೈ 1ರಿಂದ 1 ತಿಂಗಳ ಕಾಲ ಎಲ್ಲ ದಾಖಲೆ ಮಾಲೀಕರು, ಯಾಕೆಂದ್ರೆ ಬಹಳ ಜನ ಪ್ರೈವೇಟ್ ಅವರು ಇರ್ತಾರೆ, ನಾಳೆ ಬೆಳಗ್ಗೆ ಬಾಡಿಗೆಯಲ್ಲಿರೋರಿಗೆಲ್ಲ ಕೊಡಕ್ಕಾಗಲ್ಲ. ಸೊ ಅದಕ್ಕೆ ಎಲ್ಲ ಮಾಲೀಕರು ಕೂಡ ಜಾಗೃತಿ ವಹಿಸಿ ಅವರ ದಾಖಲೆಗಳು ಕೊಟ್ಬಿಟ್ಟು ನೀವು ಖಾತಾ ಮಾಡ್ಕೋಬೇಕು ಅಂತ ಹೇಳಿ ಅವ್ರಿಗೆಲ್ಲ ಮಾರ್ಗದರ್ಶನ ಮಾಡಿ ಒಂದು ಡ್ರೈವ್ ಮಾಡ್ತೀವಿ. 1 ತಿಂಗಳು ಫುಲ್ ಮನೆ ಮನೆಗೂ ಹೋಗೋದು, ತಿಳಿಸುವಂತದ್ದು, ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡೋದು. ಅವ್ರು ಆನ್ಲೈನ್ ಅಲ್ಲಿ ಬೇಕಾದ್ರೆ ಅಪ್ಲೋಡ್ ಮಾಡ್ಕೊಳ್ಳಿ. ಈಗಾಗಲೇ ಎಲ್ಲ ಡಾಕ್ಯುಮೆಂಟ್ಸ್ ನ ನಮ್ಮಲ್ಲಿರುವಂತ ಡಾಕ್ಯುಮೆಂಟ್ಸ್ ಎಲ್ಲ ಸ್ಕ್ಯಾನ್ ಕೂಡ ನಾವು ಮಾಡಿಸ್ತಾ ಇದೀವಿ. ಈಗಾಗಲೇ ಕಸದ ಕ್ಯಾಂಪೇನ್ ಶುರು ಮಾಡಿದ್ದೀನಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾರೇ ಆಗ್ಲಿ ಎಲ್ಲೇ ಕಸ ನೋಡಿದ್ರು ಆ ಫೋಟೋ ಅಡ್ರೆಸ್ ಹಾಕಿದ್ರೆ
ಆ ಲೊಕೇಶನ್ ಹಾಕಿದ್ರೆ ನಮ್ಮ ಕಾರ್ಪೊರೇಷನ್ ಅವ್ರು ಹೋಗಿ ಅದನ್ನ ಕ್ಲೀನ್ ಮಾಡೋಂಥದ್ದು ಇಡೀ ಬ್ಯಾಂಗ್ಳೂರ್ ಕ್ಲೀನ್ ಕಾರ್ಯಕ್ರಮನ ತೆಗೆದುಕೊಂಡು BMRC ಅವರು ಗ್ಲೋಬಲ್ ಟೆಂಡರ್ ಕರೆದಿದ್ರು. ಸೊ ಯಾರು ಹಾಕೊಂಡಿರ್ಲಿಲ್ಲ. ಅಮೂಲ್ ಅವರು ನಮಗೊಂದಷ್ಟು ಅಂಗಡಿ ಬೇಕು ಅಂತ ಹಾಕಿದ್ರು. ಅಂಗಡಿ ಬೇಕು ಅಂತ ಹಾಕಿದಾಗ ಕೊನೆಗೆ 10 ಕಡೆ ಬೇಕು ಅಂತ ಅವರು ಅರ್ಜಿ ಹಾಕಿದ್ರು. ಸೊ ಅದಕ್ಕೆ ಇವರು ನಮ್ಮ KMF ಅವರು ಅರ್ಜಿ ಹಾಕಿಲ್ಲ. ಈಗ ನಾವು ಅವ್ರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ ಮೇಲೆ KMF ಅವ್ರಿಗೂ ಹೇಳಿದೀವಿ ನೀವು ಅರ್ಜಿ ಹಾಕಿ ಅಂತ. ಇನ್ನು 8-10 ಕಡೆ ಐಡೆಂಟಿಫೈ ಮಾಡಿದೀವಿ. 8 ಕಡೆ KMFಗೆ ಕೊಡಿ ಅಂತ ಹೇಳಿದೀನಿ, ನಂದಿನಿಗೆ ಕೊಡಿ ಅಂತ ಹೇಳಿದೀನಿ, ಅವ್ರಿಗೆ ಅರ್ಜಿ ಹಾಕಿ ಅವ್ರಿಗೆ ಕೊಡಿ ಅಂತ ಹೇಳಿದೀನಿ. ಸೊ 2ನ್ನ ಈಗ ಅವ್ರು ಓಪನ್ ಮಾಡಿದ್ದಾರೆ. ಓಪನ್ ಮಾಡೋದನ್ನ ನಾವು ಮುಚ್ಚೋದು ಸರಿ ಇಲ್ಲ ಅಂತ ಹೇಳಿ, ಯಾಕೆಂದ್ರೆ ನಾವು ಗ್ಲೋಬಲ್ ಟೆಂಡರ್ ಅಲ್ಲಿ ನಾವು ಕರೆದ ದೃಷ್ಟಿಯಿಂದ ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದು ಅಂತ ಹೇಳಿ. ಸೊ 2 ಅವ್ರಿರ್ತದೆ. ನಾವು 8 KMFಗೆ ನಂದಿನಿಯವರು ನೀವು ಓಪನ್ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ನಂಬರ್ 1. 2ನೇದು, ಇವತ್ತು ಬೆಂಗಳೂರು ನಗರದಲ್ಲಿ ಒಂದು ವಿಶೇಷವಾದಂತ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೇವೆ ಬೆಂಗಳೂರು ನಗರಕ್ಕೆ. ಅದಕ್ಕೆ ನಾನು ನಮ್ಮ ಪಕ್ಷದ ಸಂಘಟನೆ ವಿಚಾರದಲ್ಲಿ ಮುಂದಕ್ಕೆ ಕಾರ್ಪೊರೇಷನ್ ಎಲೆಕ್ಷನ್ ಜಲ್ದಿ ಮಾಡಬೇಕು, ಯಾವತ್ತು ಮಾಡಬೇಕು, ಯಾಕೆಂದ್ರೆ ಟೈಮ್ ಆಗ್ತಾ ಇದೆ. 4 ತಿಂಗಳ ಒಳಗಡೆ ನಾವು ಅದನ್ನೆಲ್ಲ ರಚನೆ ಮಾಡಬೇಕು, ಎಷ್ಟು ಕಾರ್ಪೊರೇಷನ್ ಮಾಡಬೇಕು. ಸೊ ನಾನು ಅಪೋಸಿಷನ್ ಲೀಡರ್ ಹತ್ರ ಮಾತಾಡಬೇಕು. ಮೊನ್ನೆ ಎಲ್ಲರ ಜೊತೆ ಮಾತಾಡಿದ್ದೆ, ಅವತ್ತು ಬಂದಿದೆ, ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅಪೋಸಿಷನ್ ಲೀಡರ್ ಹತ್ರನೂ ಒಂದು ಮಾತು ನಾನು ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತೇನೆ, ಕೇಳ್ತೀನಿ, ಅವ್ರ ಅಭಿಪ್ರಾಯನೂ ಕೇಳ್ತೀನಿ, ಕೇಳ್ಬಿಟ್ಟು ಅದನ್ನ ಡಿಸಿಷನ್ ಮಾಡ್ತೀನಿ. 3ನೇ ವಿಚಾರ, ಎಲ್ಲೆಲ್ಲಿ ಇಡೀ ಬೆಂಗಳೂರು ಸ್ವಚ್ಛ ಬೆಂಗಳೂರು ಅಂತೇಳಿ ಇಡೀ ಬೆಂಗಳೂರಲ್ಲಿ ಕಸ ತೆಗಿಲಿಕ್ಕೆ ಒಂದು ಹೆಲ್ಪ್ ಲೈನ್ ಘೋಷಣೆ ಮಾಡಿದ್ದೇವೆ. ಫೋಟೋ ತೆಗೆದುಬಿಟ್ಟು ಆ ಅಡ್ರೆಸ್ನ ಘೋಷಣೆ ಮಾಡಿದ್ದೇವೆ. ಎಲ್ಲಿ ಹಾಕಿದ್ರು ಕೂಡ 1 ವಾರದಲ್ಲೇ ಅದನ್ನ ಕಸನ ಕ್ಲೀನ್ ಮಾಡೋಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ಒಂದು ಸ್ವಚ್ಛ ಬೆಂಗಳೂರು ಕಾರ್ಯಕ್ರಮ ಅಂತೇಳಿ ಒಂದು ತೆಗೆದುಕೊಂಡಿದ್ದೇವೆ. ಅದೇ ರೀತಿ ಪಾಟೋಲ್ಸ್ನ ಸಾರ್ವಜನಿಕರಿಗೆ ನಾವು ಪ್ರಯಾರಿಟಿಲಿ ಪಾಟೋಲ್ನ ಎಲ್ಲ ಕಡೆನೂ ಮಾಡಬೇಕು ಅಂತ. MLAಸ್ಗೆ ಈ ಅವ್ರವ್ರ ವಾರ್ಡ್ಗಳಲ್ಲಿ ಸ್ವಲ್ಪ ನೀವು ಪ್ರಯಾರಿಟಿ ಕೊಡಬೇಕು ರಸ್ತೆಗಳಿಗೆ ಮಾಡಲಿಕ್ಕೆ ಅಂತೇಳಿ ಅವರು ಸ್ವಲ್ಪ ಗ್ರಾಂಟ್ಗಳನ್ನ ಕೂಡ ಅವ್ರಿಗೆ ನಾವು ಕೊಡ್ತಾ ಇದ್ದೀವಿ. ಅದಕ್ಕೆಲ್ಲ ಪ್ರಯಾರಿಟಿ ಮೇಲೆ ಕೊಡ್ತಾ ಇದ್ದೀವಿ. ಇನ್ನ ಒಂದು ದೊಡ್ಡ ಆಂದೋಲನ ಮಾಡ್ತಾ ಇದ್ದೀವಿ, ಖಾತಾ ಆಂದೋಲನ. ಎಲ್ಲರೂ ಕೂಡ ಅವ್ರ ಆಸ್ತಿ ದಾಖಲೆಗಳನ್ನ ಪಕ್ಕಾ ಕೊಡುವಂಥದ್ದು. ಜುಲೈಯಿಂದ ಈ ತಿಂಗಳು ಕೊನೆಗೆ ಕೃಷ್ಣ ಬೈರೇಗೌಡ ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿದ್ದೀವಿ. 25 ಲಕ್ಷ ಮನೆಗಳಿದೆ. 25 ಲಕ್ಷ ಮನೆಗಳಲ್ಲಿ 5 ಲಕ್ಷದವರು ಕೆಲವರೆಲ್ಲ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ್ದಾರೆ. ಇನ್ನು 20 ಲಕ್ಷ ಮಾಡಬೇಕು. ಕೃಷ್ಣ ಬೈರೇಗೌಡ ಕ್ಷೇತ್ರದಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಒಂದು 25,000 ಖಾತೆಗಳು ರೆಡಿ ಆಗಿದೆ. ಅಲ್ಲಿ 29ಕ್ಕೆ ಅನೌನ್ಸ್ ಮಾಡಿ 1ನೇ ತಾರೀಕಿಂದ ಜುಲೈ ಫುಲ್ ಎಲ್ಲರಿಗೂ ಕೂಡ ಅವರ ದಾಖಲೆಗಳನ್ನ ಪೇಪರ್ ಕೊಟ್ಬಿಟ್ಟು ಅವ್ರ ಖಾತೆಗಳನ್ನ ಖಾತೆ ಮಾಡ್ಕೊಂಡಿದ್ರೆ ಅವ್ರವ್ರ ಮನೆ ಬಾಗಿಲಿಗೆ ಅವ್ರ ಆಸ್ತಿ ದಾಖಲೆಗಳನ್ನ ತಪ್ಪಿಸುವಂತ ಕೆಲಸ ಒಂದು ಹೊಸ ಮಾಡ್ತೀವಿ. ಎಲ್ಲರೂ ಕೂಡ ಪಾಪ ಅವ್ರಿಗೆ ಗೊತ್ತಿಲ್ಲ ಯಾರ ಹೆಸರು ಇದೆಯೋ ಏನೋ ಎತ್ತೋ, ವಿತ್ ಫೋಟೋ, ವಿತ್ ಮನೆ ಬಿಲ್ಡಿಂಗು, ಅವ್ರದ್ದು ಏನೇನು ಆಸ್ತಿ ಇದೆ ಅನ್ನ ಖಾತಾನ ಅವ್ರ ಮನೆ ಬಾಗಿಲಿಗೆ ತಪ್ಪಿಸುವಂತ ಒಂದು ಕಾರ್ಯಕ್ರಮನ ರೂಪಿಸಿದ್ದೇವೆ ಬೆಂಗಳೂರಿಗೆ. ಇನ್ನ ಕೆಲವು ಇದೆ, ಆಮೇಲೆ ಮಾತಾಡ್ತೀನಿ. ವೈಟ್ ಟ್ಯಾಪಿಂಗ್ ಕೆಲಸನೂ ನಡೀತಾ ಇದೆ. ನಾನೇ ಹೋಗಿ ಕ್ವಾಲಿಟಿನೆಲ್ಲ ಕೆಲವು ಕಡೆ ಎಲ್ಲ ಚೆಕ್ ಮಾಡಿದ್ದೇನೆ. ಕೆಲವು ಕಡೆ ನಿಧಾನನೂ ಆಗ್ತಾ ಇದೆ, ಕೆಲವು ಕಡೆ ಅದು ನಡೀತಾ ಇದೆ. ಆ ಕೆಲಸ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಕೆಲವು ಕಡೆ ಮರ ಎಲ್ಲ ಬಿದ್ದಿದೆ ಸರ್ ಬೆಂಗಳೂರಲ್ಲಿ ಮಳೆಯಿಂದಾಗಿ. ಸೈಲೆಂಟ್ ಏನಿಲ್ಲ, ಪ್ರಯಾರಿಟಿಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲೂ ಬಿದ್ದಿದೆ. ಸರ್, ಈಗ ಬೆಂಗಳೂರು ಸಿಟಿ ಲಿಮಿಟ್ಸ್ ಅಲ್ಲಿ ರೆವಿನ್ಯೂ ಖಾತೆಗಳಿಗೆ, ರೆವಿನ್ಯೂ ಸೈಟ್ಗಳು ಖಾತೆಗೆ ಸಂಬಂಧಪಟ್ಟಂತೆ ಚರ್ಚೆ ಆಯ್ತು ಸರ್. ಈ ಖಾತೆ ಕೊಡುವ ಅದು ನಾವು ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಂಡಿದೀವಿ. ಅದು ಹಾಗೆ ಬಿ ಖಾತೆ ವಿಚಾರದಲ್ಲೂ ಇದೆ. ಸ್ವಲ್ಪ ಲೀಗಲ್ ಆಸ್ಪೆಕ್ಟ್ ನೋಡ್ತಾ ಇದ್ದೀನಿ. ಅದನ್ನ ನಾನು ದೊಡ್ಡ ಅನೌನ್ಸ್ಮೆಂಟ್ ನಾನು ಲೀಗಲ್ ಎಲ್ಲ ಫಸ್ಟ್ ನೋಡ್ಬಿಟ್ಟು ಆಮೇಲೆ ತೀರ್ಮಾನ ಮಾಡ್ತೀನಿ. ಹೌದು, ಈ ಖಾತಾ ವಿಚಾರದಲ್ಲಿ ಜುಲೈ 1ರಿಂದ 1 ತಿಂಗಳ ಕಾಲ ಎಲ್ಲ ದಾಖಲೆ ಮಾಲೀಕರು, ಯಾಕೆಂದ್ರೆ ಬಹಳ ಜನ ಪ್ರೈವೇಟ್ ಅವರು ಇರ್ತಾರೆ, ನಾಳೆ ಬೆಳಗ್ಗೆ ಬಾಡಿಗೆಯಲ್ಲಿರೋರಿಗೆಲ್ಲ ಕೊಡಕ್ಕಾಗಲ್ಲ. ಸೊ ಅದಕ್ಕೆ ಎಲ್ಲ ಮಾಲೀಕರು ಕೂಡ ಜಾಗೃತಿ ವಹಿಸಿ ಅವರ ದಾಖಲೆಗಳು ಕೊಟ್ಬಿಟ್ಟು ನೀವು ಖಾತಾ ಮಾಡ್ಕೋಬೇಕು ಅಂತ ಹೇಳಿ ಅವ್ರಿಗೆಲ್ಲ ಮಾರ್ಗದರ್ಶನ ಮಾಡಿ ಒಂದು ಡ್ರೈವ್ ಮಾಡ್ತೀವಿ. 1 ತಿಂಗಳು ಫುಲ್ ಮನೆ ಮನೆಗೂ ಹೋಗೋದು, ತಿಳಿಸುವಂತದ್ದು, ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡೋದು. ಅವ್ರು ಆನ್ಲೈನ್ ಅಲ್ಲಿ ಬೇಕಾದ್ರೆ ಅಪ್ಲೋಡ್ ಮಾಡ್ಕೊಳ್ಳಿ. ಈಗಾಗಲೇ ಎಲ್ಲ ಡಾಕ್ಯುಮೆಂಟ್ಸ್ ನ, ನಮ್ಮಲ್ಲಿರುವಂತಹ ಡಾಕ್ಯುಮೆಂಟ್ಸ್ ಎಲ್ಲ ಸ್ಕ್ಯಾನ್ ಕೂಡ ನಾವು ಮಾಡಿಸ್ತಾ ಇದೀವಿ.
ಈಗಾಗಲೇ ಕಸದ ಕ್ಯಾಂಪೇನ್ ಶುರು ಮಾಡಿದ್ದೀನಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾರೇ ಆಗಲಿ ಎಲ್ಲೇ ಕಸ ನೋಡಿದ್ರು ಆ ಫೋಟೋ ಅಡ್ರೆಸ್ ಹಾಕಿದ್ರೆ, ಆ ಲೊಕೇಶನ್ ಹಾಕಿದ್ರೆ ನಮ್ಮ ಕಾರ್ಪೊರೇಷನ್ ಅವರು ಹೋಗಿ ಅದನ್ನ ಕ್ಲೀನ್ ಮಾಡೋಂಥದ್ದು ಇಡೀ ಬ್ಯಾಂಗ್ಳೂರ್ ಕ್ಲೀನ್ ಕಾರ್ಯಕ್ರಮನ ತೆಗೆದುಕೊಂಡಿದ್ದಾರೆ.